ನಮಸ್ಕಾರ, ನಾನು ಅಮೋಘ ಚಕ್ರವರ್ತಿ, ಸರಣ್ ಸೇವಕ. ಸ್ವಾಗತ ಪ್ರಿಯ ವೀಕ್ಷಕರೇ. ನನ್ನ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿದ್ದೀರಾ ಎಂದು ಭಾವಿಸ್ತಾ ಇಂದಿನ ವಿಶೇಷವಾದ ವಿಡಿಯೋದೊಳಗೆ ಹೋಗೋಣ. ಇಂದಿನ ವಿಡಿಯೋದಲ್ಲಿ ನಾವು ಸ್ವಾಮಿ ರಾಮಾನುಜರು ಇದ್ದಂತಹ ಸಮಯದಲ್ಲಿ ನಡೆದಂತಹ ಒಂದು ಸಂಭವವನ್ನು ನೋಡೋಣ. ಒಮ್ಮೆ ಸ್ವಾಮಿ ರಾಮಾನುಜರು ಹಾಗೂ ಅವರ ಶಿಷ್ಯರಾದಂತಹ ಕೂರತಾಳ್ವಾನರು ಇಬ್ಬರು ಬಹಳಷ್ಟು ವಾರ್ತಾಲಾಪಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಕೂರತಾಳ್ವಾನರಿಗೆ ಅಥವಾ ಶ್ರೀ ಕೂರೇಶ್ವರ್ ಅನ್ನುವರಿಗೆ ಒಂದು ಪ್ರಶ್ನೆ ಬರುತ್ತೆ. ಅದೇನು ಅಂತ ಅಂದರೆ, ಒಬ್ಬ ಶ್ರೀ ವೈಷ್ಣವನಾದವನು ಹೇಗಿರಬೇಕು, ಅಂದರೆ ಶ್ರೀ ವೈಷ್ಣವನ ಲಕ್ಷಣಗಳೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಸ್ವಾಮಿ ರಾಮಾನುಜರು ಉತ್ತರವನ್ನು ನೇರವಾಗಿ ನೀಡದೆ ತಾವು ಇದರ ಉತ್ತರವನ್ನು ತಿರುಕೋಷ್ಟಿಯೂರಿನಲ್ಲಿ ಇರುವಂತಹ ಅವರ ಗುರುಗಳಾದಂತಹ, ಅಂದರೆ ಸ್ವಾಮಿ ರಾಮಾನುಜರ ಗುರುಗಳಾದಂತಹ ಶ್ರೀ ಗೋಷ್ಠಿಪೂರ್ಣ ಅಥವಾ ತಿರುಕೋಷ್ಟಿಯೂರ್ ನಂಬಿ ಅನ್ನುವರ ಬಳಿ ಹೋಗಿ ಇದರ ಉತ್ತರವನ್ನು ಪಡೆದುಕೊಂಡು ಬನ್ನಿ ಅಂತ ಕೂರತಾಳ್ವಾನರಿಗೆ ಸ್ವಾಮಿ ರಾಮಾನುಜರು ಹೇಳ್ತಾರೆ. ಅದೇ ರೀತಿ ಕೂರತಾಳ್ವಾನರು ಕೂಡ ತಿರುಕೋಷ್ಟಿಯೂರಿಗೆ ಹೋಗಿ ತಿರುಕೋಷ್ಟಿ ನಂಬಿಗಳ ಬಳಿ ಹೋಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಅವರು ಯಾವುದೇ ಉತ್ತರವನ್ನು ನೀಡೋದಿಲ್ಲ. ಹೀಗೆ ಅವರು ಒಂದು ಸಾರಿ ಎಲ್ಲ ಕೇಳಿದ್ದು, ಪ್ರತಿ ದಿನವೂ ಬಹಳಷ್ಟು ಬಾರಿ ಕೇಳ್ತಾರೆ. ಅದಲ್ಲದೆ ಹಾಗೆ ದಿನಗಳು ಕೂಡ ಕಳೆದು ಹೋಗುತ್ತೆ. ಪ್ರತಿ ದಿನವೂ ಕೇಳ್ತಾ ಹೋಗ್ತಾರೆ. ಈ ಪ್ರಶ್ನೆಯನ್ನು ಅವರು ಕೇಳ್ತಾರೆ, ಆದರೆ ಅವರಿಂದ ಯಾವುದೇ ಉತ್ತರ ಬರಲ್ಲ. ಅವರು ಹಾಗೆ ಉದಾಸೀನವಾಗಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು 6 ತಿಂಗಳುಗಳು ಕಳೆದು ಹೋಗುತ್ತೆ. ಆ ಸಮಯದಲ್ಲಿ ಸ್ವಾಮಿ ರಾಮಾನುಜರು ಕೂಡ ಅಲ್ಲಿ ತಿರುಕೋಷ್ಟಿಯವರಿಗೆ ಬರ್ತಾರೆ. ಅಂಥ ಸಮಯದಲ್ಲಿ ಸ್ವಾಮಿ ರಾಮಾನುಜರು ಇವರನ್ನು ನೋಡಿ, ಕೂರತಾಳ್ವಾರನ್ನ ನೋಡಿ, ನಿಮಗೆ ಬಂದ ಕೆಲಸ ಆಯ್ತಾ, ನಿಮಗೆ ಸಿಕ್ತಾ ಉತ್ತರ, ನೀವು ಯಾವುದಕ್ಕಾಗಿ ಬಂದರೋ ಆ ಉತ್ತರ ಸಿಕ್ತಾ ಅಂತ ಕೇಳಿದಾಗ ಸ್ವಾಮಿ ಕೂರತಾಳ್ವಾನರು ಹೇಳ್ತಾರೆ, ಇಲ್ಲ, ನಾನು ಇಷ್ಟು 6 ತಿಂಗಳಿಂದ ಪ್ರತಿದಿನವೂ ಕೇಳ್ತಾ ಇದ್ದೀನಿ, ಆದರೆ ಅವರು ಉದಾಸೀನವಾಗೇ ಇದ್ದಾರೆ ಅಂತ ಹೇಳಿ ಕೂರತಾಳ್ವಾನರು ಹೇಳ್ತಾರೆ. ಆ ಸಮಯದಲ್ಲಿ ಇದನ್ನೇ ಅಲ್ಲಿ ಇದ್ದಂತಹ ತಿರುಕೋಷ್ಟಿ ನಂಬಿಗಳ ಹತ್ರ ಸ್ವಾಮಿ ರಾಮಾನುಜರು ಕೇಳಿದಾಗ, ಇವರು ಬಂದು ಕೇಳಿದ್ದಾರೆ ಪ್ರಶ್ನೆಯನ್ನು, ನೀವು ಉತ್ತರಿಸಲಿಲ್ವಲ್ಲ ಅಂತ ಸ್ವಾಮಿ ರಾಮಾನುಜರು ಕೇಳಿದಾಗ ತಿರುಕೋಷ್ಟಿಯವರು ನಂಬಿಗಳು ಹೇಳ್ತಾರಂತೆ, ಈ ಶ್ರೀ ವೈಷ್ಣವ ಲಕ್ಷಣದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂರತಾಳ್ವಾನರನ್ನ ಬಿಟ್ಟು ಮತ್ತೊಂದು ಉದಾಹರಣೆ ಬೇಕೇ ಅಂತ ಒಂದು ಉತ್ತರವನ್ನು ಕೊಡ್ತಾರೆ. ಅದರ ಪ್ರಕಾರ ಕೂರತಾಳ್ವಾನರೇ ಅತ್ಯಂತ ಉತ್ತಮವಾದಂತಹ ಶ್ರೀ ವೈಷ್ಣವ ಲಕ್ಷಣಗಳನ್ನು ಹೊಂದಿದವರು ಅನ್ನುವಂತಹ ಅರ್ಥ. ಅದು ಹೇಗೆ ಅಂತ ನೋಡಿದ್ರೆ, ಇವರು ಈ ಪ್ರಶ್ನೆಯನ್ನು ಬಂದ ದಿನ ಕೇಳಿದ್ರು, ಅಂದರೆ 6 ತಿಂಗಳ ಹಿಂದೆ ಕೇಳಿದ್ರು. ಅದನ್ನು ಬಿಡದೆ ಹಾಗೆಯೇ ಕೇಳ್ತಾ ಇದ್ರು 6 ತಿಂಗಳ ಕಾಲ. ಇದರಲ್ಲಿ ಅವರ ಬಹಳಷ್ಟು ಒಳ್ಳೆಯ ಗುಣಗಳು ಹೊರಬರುತ್ತವೆ. ಅದು ಏನೇನು ಅಂತ ನೋಡಿದ್ರೆ, ಮೊದಲಿಗೆ ತಾಳ್ಮೆ. ಅವರು ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ. ಅಂದರೆ ಎಷ್ಟು ಬಾರಿ ಕೇಳಿದ್ರು ಕೂಡ ಇವರು ಉದಾಸೀನವಾಗಿದ್ದರು, ಆದ್ದರಿಂದ ಅವರು ತಾಳ್ಮೆಯನ್ನು ಕಳ್ಕೊಳ್ಳಿಲ್ಲ. ಒಂದು. ಎರಡನೇದು, ಇದಲ್ಲದೆ ಅವರು ಈ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ಈ ಕೆಲಸವನ್ನು ಮನಸ್ಫೂರ್ತಿಯಾಗಿ ಬಹಳ ನಿಷ್ಠೆಯಿಂದ ಅವರು ಮಾಡ್ತಾ ಇದ್ದಾರೆ. ಅಂದರೆ ಆ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಎದುರು ನೋಡ್ತಾ ಇದ್ದಾರೆ. ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು, ಮತ್ತು ಯಾವುದೇ ಡಾಂಭಿಕವಾಗಿ, ಅಂದರೆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಮತ್ತೊಬ್ಬರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡದೇ ಇರೋವಂಥದ್ದು, ಅಂಥ ಉತ್ತಮವಾದ ಗುಣ. ಅದಲ್ಲದೆ ತಿರುಕೋಷ್ಟಿಯೂರ್ ನಂಬಿಗಳು ಉದಾಸೀನ ಮಾಡಿದಾಗ ಅಂಥ ದೊಡ್ಡವರನ್ನು ತಿರಸ್ಕಾರ ಮಾಡಿ ಹೋಗದೇ ಇದ್ದಂಥದ್ದು, ಅದು ಕೂಡ ಅತ್ಯಂತ ಉತ್ತಮವಾದ ಗುಣ. ಈ ರೀತಿಯಲ್ಲಿ ತಾಳ್ಮೆಯಾಗಲಿ, ದೊಡ್ಡವರನ್ನು ತಿರಸ್ಕಾರ ಮಾಡದೇ ಇರೋದಾಗಲಿ, ಅಥವಾ ಯಾವುದೇ ರೀತಿಯಾದ ನನಗೆ ಗೊತ್ತು ಇವರೇನು ಉತ್ತರ ಹೇಳೋದು ಅಂತ ಒಂದು ಗರ್ವ ದರ್ಪವನ್ನು ತೋರಿಸೋದಾಗಲಿ, ಡಾಂಭಿಕವಾಗಿ ಅಂದರೆ ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ಪ್ರಶ್ನೆಯನ್ನು ಕೇಳೋದಾಗಲಿ, ಇವೆಲ್ಲ ಮಾಡದೆ ತಾನು ನಿಷ್ಠೆಯಿಂದ ಕೆಲಸ ಮಾಡಿ ತಾಳ್ಮೆ ಇಟ್ಕೊಂಡು ದೊಡ್ಡವರನ್ನು ಯಾವತ್ತೂ ತಿರಸ್ಕಾರ ಮಾಡದೆ ಈ ರೀತಿ ಇಷ್ಟೊಂದು ಒಳ್ಳೆಯ ಗುಣಗಳನ್ನು ಅವರು ಒಂದೇ ಕೆಲಸದಲ್ಲಿ ತೋರಿಸಿದ್ರಿಂದ ಇದಕ್ಕಿಂತ ಮತ್ತೊಬ್ಬರು ಉದಾಹರಣೆ ಬೇಕೇ ಅಂತ ಹೇಳಿ ಸ್ವಾಮಿ ಗೋಷ್ಠಿಪೂರ್ಣರು ಉತ್ತರವನ್ನು ನೀಡ್ತಾರೆ. ಈ ಉತ್ತರದಿಂದ ಸ್ವಾಮಿ ರಾಮಾನುಜರು ಹಾಗೂ ಕೂರತಾಳ್ವಾನರು ಇಬ್ಬರೂ ಬಹಳ ಆನಂದಗೊಳ್ತಾರೆ. ಈ ರೀತಿಯಲ್ಲಿ ಈ ಶ್ರೀ ವೈಷ್ಣವ ಲಕ್ಷಣಗಳನ್ನು ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಈ ಶ್ರೀ ಸ್ವಾಮಿ ಗೋಷ್ಠಿಪೂರ್ಣರ ತಿರುನಕ್ಷತ್ರದ ಸಮಯದಲ್ಲಿ ಅವರ ಪಾದಾರವಿಂದಗಳಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ವೈಶಾಖೆ ರೋಹಿಣಿ ಜಾತಂ ಕಾಶ್ಯಪಾನ್ವಯವಾರಿಧೇಃ ಇಂದುಂ ಶ್ರೀ ಪುಂಡರೀಕಾಂಶಂ ಗೋಷ್ಠಿಪೂರ್ಣಮಹಂ ಭಜೆ.